ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ನಾನು ಪ್ರಮೋಷನ್ ಅಂತ ಹೇಳಿದ್ದೆ, ಅದರದ್ದು ಮೇಕಪ್ನ ನಾನು ಮಾಡಿಸ್ಕೊತಾ ಇದ್ದೀನಿ. ನನಗೆ ಇವತ್ತು ಮೇಕಪ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರನ್ನ ಯೂಟ್ಯೂಬಲ್ಲಿ ತೋರಿಸ್ಬಾರ್ದಂತೆ. ನೀವು ಅವ್ರ ಪೇಜ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ನೋಡಿ. ನಿಮಗೂ ಯಾರಿಗಾದ್ರೂ ನಾನು ಮಾಡ್ಕೊಳೋ ಮೇಕಪ್ ಇಷ್ಟ ಆದರೆ ನೀವು ಅವ್ರ ಹತ್ರ ಮೇಕಪ್ನ ಮಾಡಿಸ್ಕೊಳ್ಳಿ. ಆಮೇಲೆ ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಮಾತಾಡಮ್ಮ. ನೋಡಿ ಗೈಸ್, ಹಿಂಗೆ ರೆಡಿ ಆದೆ. ಅಲ್ಲೇ ನಾನು ಇನ್ನೂ ಜುವೆಲ್ಸ್ ಎಲ್ಲ ಹಾಕೊಬೇಕು. ಹೇರ್ ಸ್ಟೈಲ್ ಆಗಿಲ್ಲ ಇನ್ನು. ಇವತ್ತೇ ಲೈಫಲ್ಲಿ ಈ ಥರ ರೆಡಿ ಆಗಿರೋದು. ಫಸ್ಟ್ನೇ ಪ್ರಮೋಷನ್. ಚೆನ್ನಾಗಿತ್ತು. ಸಾಕು. ಸೊ ನೋಡಿ ಗೈಸ್, ಫೈನಲಿ ಹಿಂಗೆ ರೆಡಿಯಾಗಿ ನಾನು ಶೂಟ್ಗೆ ಅಂತ ಹೊರಟೆ. ಆಟೋದಲ್ಲಿ ಅವರು ಮುಂದೆ ಬೈಕಲ್ಲಿ ಹೋದರು, ನಾನು ಅಮ್ಮ ಆಟೋದಲ್ಲಿ ಹೋದೋ. ಬರ್ತಾ ಮಳೆನೂ ಸಹ ಬಂತು, ಆದರೆ ಅಲ್ಲಿಗೆ ಹೋದ್ಮೇಲೆ ಮಳೆ ಕಮ್ಮಿ ಆಯಿತು. ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಬಂದು ಫೋಟೋಸ್ನೆಲ್ಲ ಹಾಕ್ತೀನಿ ನೋಡಿ. ನಾರ್ಮಲ್ ಆಗಿ ನೆಟ್ಕೊಂಬ. ಮತ್ತೆ 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 ಈ ಸ್ಲೋ ಮೋಷನ್ ಏನು ಬೇಡ, ಫಾಸ್ಟ್ ಆಗಿ ಬಾ. ಆಗ್ಯಾರ ರೆಡಿ 3 2 1 ಸ್ಟೆಪ್ ಬಾ. ಏರ್ ಸರಿ ಮಾಡ್ಕೊ. ಆಗ್ಯಾರ ಅಲ್ಲೇ ಸ್ಟಾಪ್ ಆಗು. ಸೈಡ್ ಲಕ್ ನಾನು ಒಂದ್ಸಲಿ ಕೊಟ್ಟಿದ್ದೆ, ನಾನು ಹಾಕೊಡ್ತೀನಿ, ನಾನು ಬಿಸಿ ಇದ್ದೀನಿ. ಅದ್ರ ಮೇಲೆ ಕೈ ಹಿಡ್ಕೊಂಡು ಆಯ್ತಾ? ಇನ್ನೂ ಮೇಲೆ ಇನ್ನೂ ಒಂಚೂರು ಮುಂದೆ ಬಾ. ಒಳಗಡೆ ಹೋಗು. ಇನ್ನೂ ಕೈ ಎತ್ತ ಮೇಲೆ. ಬೆಂಡ್ ಮಾಡು ಬಾಡಿ, ಮುಂದೆ ಬಾ. ಇನ್ನೊಂಚೂರು ಈಚೆ ಬಾ. ಆ ಸರ ಸ್ಟ್ರೈಟ್ ಮಾಡು. ನಿಮಗೆ ಒಂಚೂರು ಸರ ಸ್ಟ್ರೈಟ್ ಮಾಡು. ಚೆನ್ನಾಗಿ ಬರ್ತಿದೆ. ಹಾಗೆ ಅದು ಸ್ಮೈಲ್. ಇನ್ನೂ ಕೈ ಈಚೆ ತಗೊಂಬ. ಇನ್ನೊಂಚೂರು ಎತ್ತ ಮೇಲೆ. ಬೆಂಡಾಗಿ ಲುಕ್ ಮಾಡೋ ಥರ. ಡೌನ್ ಕಟ್ ಸ್ಟ್ರೈಟ್ ಇರಲಿ, ಬಾಡಿ ಬೆಂಡ್ ಆಗ್ದು. ಅಷ್ಟೇ. ಕ್ಯಾಮ್ರಾ ಲುಕ್ ಮಾಡು. ಸ್ಮೈಲ್. ಬಂದ್ಬಿಡು, ಆಚೆ ಬಂದ್ಬಿಡು. ಅದು ಕೊರಿ. ಲುಕ್ ನನ್ನ ಕಡೆಯಲ್ಲಿ. ಕೈ ಈ ಥರ ಇಟ್ಕೊ. ಹಿಂಗೆ ಡೌನ್, ಇನ್ನೊಂಚೂರು ಡೌನ್. ಅಷ್ಟೇ, ಅದೇ ಲುಕ್ ಅಲ್ಲಿ. ಹಾಗೇರು. ಸ್ಮೈಲ್. ಸೊ ಗೈಸ್, ನನಗೆ ಈ ಥರ ಫೋಟೋಗಳ್ನೆಲ್ಲ ತೆಗ್ದಿರೋ ಅಂಥದ್ದು ಅವ್ರ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಎಲ್ಲಿ ಬೇಕೋ ಅವ್ರು ಬಂದು ಫೋಟೋನ ತಕ್ಕೊಡ್ತಾರೆ. ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಲ್ ಮಾಡಿ ಅವ್ರು ತಿಳ್ಕೊಳ್ಳಿ. ನೀವು ಚೆನ್ನಾಗಿ ಫೋಟೋಸ್ನ ತೆಗ್ದಿದ್ದಾರೆ. ಅವನ್ನ ಲಾಸ್ಟಲ್ಲಿ ಫೋಟೋಸ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ನಿಮಗೂ ಇಷ್ಟ ಆದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿ ಫೋಟೋಸ್ನ ತೆಗೆದ್ರು. ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಗೆ ಬಾ. ಯಾವಾಗ ಬಂದಿದ್ದೆ? ಆಗ್ಯಾರ ಒಂದು ಸೆಕೆಂಡ್. ಆಗ್ಯಾರ ಕಾಲರ್ ಮೇಲೆ ಹಾಕೊಂಡಿದ್ದೆ. ರೆಡಿ
ಸೊ ಗೈಸ್ ನಾವು ಹೋಗಿದ್ದ ಜಾಗದಾಗೆ ಇನ್ನೊಬ್ರು ಪ್ರೀ ವೆಡ್ಡಿಂಗ್ ಶೂಟ್ನು ಸಹ ಮಾಡ್ತಾ ಇದ್ರು. ಕಣ್ಣು ಅರ್ಧ ಬರ್ಧ ಹೋಗ್ತಿದೆ. ಇದು ಫುಲ್ ಐ ಓಪನ್ ಮಾಡಿ ಕ್ಯಾಮ್ರಲ್ಲೂ ಸ್ಮೈಲ್. ಈ ಥರ ಕೈ ತಗೊಂಬಾರ್ದು, ಹಿಂದೆ ಹಾಕು. ಹಿಂಗೆ ತಗೊಂಬಾರ್ದಾಗಿತ್ತು. ಸೊ ಗೈಸ್ ಈ ಪೂರ್ತಿ ವ್ಲಾಗು ರೆಕಾರ್ಡ್ ಮಾಡಿರೋದು ನಮ್ಮಮ್ಮ. ಒಟ್ಟು ಪರವಾಗಿಲ್ಲ, ಚೆನ್ನಾಗಿ ಮಾಡೈತಿ. ಕಣ್ಣು ಬೇಡ. ಕ್ಯಾಮ್ರಲ್ಲೂ ಸ್ಮೈಲ್, ಓಪನ್ ಸ್ಮೈಲ್. ಗೊತ್ತಾಯ್ತು. ರೈಟ್ ಸೈಡಿಂದ ಕ್ಯಾಮ್ರಾ ಲುಕ್ ಮಾಡು. ರೈಟ್ ಸೈಡ್ ನೋಡಿ, ಕ್ಯಾಮ್ರಾ ನೋಡು. ಸ್ಮೈಲ್ ಮಾಡ್ತಿಲ್ಲ. ಸ್ಮೈಲ್. ಇನ್ನೊಂಚೂರು ಬಾಡಿ ಕಟ್ ಮಾಡಿ ಕ್ಯಾಮ್ರಾ ಲುಕ್ ಮಾಡು. ಹಾಂ, ಅಷ್ಟೇ. ಹಾಗೆ ಅದು ಕಣ್ಮುಚ್ಚಬೇಡ. ಕಣ್ಮುಚ್ಚುತ್ತಿದ್ಯಾ? ಸ್ಮೈಲ್ ಮಾಡು. ಫೇಸ್ ಅಷ್ಟಿದ್ದು ಹಾಗೆ. ಕ್ಯಾಮ್ರಾ ನೋಡು. ಸ್ಮೈಲ್. ಫುಲ್ ತಗೊಳ್ತೀನಿ, ಹಾಗೆ ನಿಂತ್ಕೊ. ಸೊ ಗೈಸ್ ಇವಾಗ ಫೋಟೋಶೂಟ್ ಎಲ್ಲ ಮುಗೀತು. ಈಗ ಅವ್ರು ನನ್ನ ಮೇಕಪ್ ಹೇಗೆ ಅನ್ನಿಸ್ತು, ಅವ್ರು ಯಾವ ರೀತಿ ನನಗೆ ಮೇಕಪ್ನ ಮಾಡಿದರು, ಚೆನ್ನಾಗಿತ್ತಾ, ಹೆಂಗಿತ್ತು ಅಂತ ಹೇಳ್ತೀನಿ. ಅಲ್ಲಿ ನಾನು ಅವ್ರನ್ನ ಏನೋ ಬೇರೆ ಅಂದೆ. ಅದಕ್ಕೆ ಅವರೆಲ್ಲ ನಗ್ತಿದ್ರು. ಅದಕ್ಕೆ ಅದನ್ನು ಕಟ್ ಮಾಡಿ ಬೇರೆ ಇದನ್ನ ತಿರ್ಗಾ ಇನ್ನೊಂದ್ಸಲಿ ವೀಡಿಯೋನ ಮಾಡಿಕೊಂಡು ಏನಂದೆ ಅಂತ ಕೇಳಿಸ್ಕೊಳ್ಳಿ. ಸೊ ಗೈಸ್ ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ಈ ಥರ ರೆಡಿ ಮಾಡಿರೋದು ನನ್ನನ್ನು ದೀಪಿಕಾ ಅವರು. ಇವ್ರದ್ದು ನನ್ನ ಫೋಟೋಸ್ ಎಲ್ಲ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ ಇವ್ರದ್ದು ಅಕೌಂಟ್ನ ಟ್ಯಾಗ್ ಮಾಡಿರ್ತೀನಿ. ನಂತರ ಈ ಥರ ಚೆನ್ನಾಗಿ ಕಾಣಬೇಕು ಅಂದರೆ ಇವ್ರ ನಂಬರ್ನೂ ಕೂಡ ಹಾಕಿರ್ತೀನಿ ನಾನು ಸ್ಕ್ರೀನ್ ಮೇಲೆ. ನೀವು ಕಾಲ್ ಮಾಡಿದ್ರೆ ಇವ್ರು ನಿಮಗೆ ಮೇಕಪ್ನ ಮಾಡಿಕೊಡ್ತಾರೆ. ಯಾವುದೇ ಪ್ಲೇಸಲ್ಲಿ ಕರೆದ್ರೂ ಕೂಡ ಬಂದು ಮೇಕಪ್ನ ಮಾಡಿಕೊಡ್ತಾರೆ. ಮೇಕ್ ಓವರ್ ಬೈ ದೀಪಿಕಾ ಶೆಟ್ಟಿ. ಬೇಡ ಸ್ಟ್ರೈಟಾಗಿ ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಇಡೀ ಇಲ್ಲೇ ನೋಡ್ತಾ ಮಾತಾಡು. ಕತ್ತೈತೆ ಒಂಚೂರು. ನಾನು ಈ ಥರ ರೆಡಿಯಾಗಿದ್ದೀನಿ. ಈ ಥರ ರೆಡಿ ಮಾಡಿರೋದು ನನ್ನನ್ನು ದೀಪಿಕಾ ಮೇಕ್ ಓವರ್ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಐಡಿನ ಟ್ಯಾಗ್ ಮಾಡಿರ್ತೀನಿ. ಹೋಗಿ ಅವ್ರ ಕೈ ಮೇಕಪ್ ಮಾಡಿಸ್ಕೊಳ್ಳಿ. ನಂತರನೇ ಇಷ್ಟು ಚೆನ್ನಾಗಿ ಕಾಣಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗಳು ಫೋಟೋ ಮಾಡ್ಸೋಕ್ಕೆ ಅಂತ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ವಿದ್ಯಾಶಂಕರ ದೇವಾಲಯ ಹತ್ರ ದುರ್ಗದಳ್ಳಿ ಹತ್ರ ಬಂದಿದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗೈತೆ. ಫೋಟೋನೂ ಚೆನ್ನಾಗಿ ತೆಗಿತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಪ್ರಮೋಷನ್ ಅಂತ ಬಂದಿರೋದು. ನೋಡಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಆಯಿತು. ಗೈಸ್ ಫೋಟೋಶೂಟ್ ಮುಗೀತು. ಅವ್ರದ್ದು ಮೇಕಪ್ ಮಾಡಿದಾರಲ್ಲ, ಅವ್ರದ್ದು ಫೋಟೋ ತೆಗಿತಿದ್ದಾರೆ. ನನ್ನ ಫೋಟೋಶೂಟ್ ಮುಗೀತು. ಸಖತ್ತಾಗಿ ಕಾಣ್ತಾ ಇದ್ದೀನಲ್ವ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನ್ನನ್ನು. ಫೋಟೋಶೂಟ್ ಎಲ್ಲ ಮುಗೀತು. ಬನ್ನಿ ಮುಂದೆ ಇನ್ನೂ ಏನೇನಾಗುತ್ತೆ ಅಂತ ತೋರಿಸ್ತೀನಿ.
ಮನೆಗೆ ಸುಸ್ತಾಗೋಯ್ತು. ಹೌದಾ? ಯಾಕೆ ಸುಸ್ತಾಯ್ತು? ಸುಮ್ಮನೆ ನಿಂತ್ಕೊಂಡ್ರೆ ಸುಸ್ತಾಗ್ತದ? ಎಷ್ಟು ಪೋಸ್ ಕೊಟ್ಟಿದ್ದು. ಪೋಸ್ ಕೊಟ್ರೆ ನಾನು ಸುಸ್ತಾಗ್ತದೆ. ನಾನು ಇವತ್ತೇ ಫಸ್ಟ್ ಕೇಳಿದ್ದು. ಕಿವಿಗೆ ತೆಗಿಯಮ್ಮ. ನೋಡಿ ನಮ್ಮ ಮನೆ ಅಂಗಡಿ ಹೆಂಗೈತಿ. ಮೇಕಪ್ ಮಾಡ್ಕೊಳ್ಳೋದು ಇಟ್ರಲ್ಲಿ ತಾಯಿ ಅಂಗಡಿಯ ನೋಡಿ ನಮ್ಮ ಮನೆ ಅಂಗಡಿ. ಕರೆಕ್ಟ್ ಅಲ್ಲ? ತಿರ್ಗೆ ಅಕ್ಕ ಏನಾದ್ರು ಮಾಡ್ತಿದ್ದೆ ನೋಡೋಣ ಹೇಳು. ಕುಂಕುಮನ ಬೈತಲೆ ಬಟ್ಟು ಎಲ್ಲ ಆಗೋದ್ಮೇಲೆ ಏನಾಗಲ್ಲ. ಫೋಟೋಸ್ ಅಲ್ಲಿ ಇದು ಮಾಡ್ಕೊತೀನಿ. ಬೈಲಿ ಫೋಟೋ ಬೈಲಿ. ಬೇಗ ಬಾ, ನಾನು ಹೋಗ್ಬೇಕು. ಬಾರ್ ಬೈಲಿ. ಸಾಕು. ಇಲ್ಲ ಇಲ್ಲ ಬೈಲಿ ಫೋಟೋ. ನನ್ಗೆ ಏನೇನು ಆ ಕಡೆ ತಿರ್ಗಿ. ಬೈತಲೆ ಬಟ್ಟ ಕ್ಯಾಮ್ರಾ ಟರ್ನ್ ಆನ್ ಮಾಡ್ಬೇಕು. ರೆಡಿ. ಬಾಲ್ಯ ಎಲ್ಲ ತೆಗ್ದಾಕ್ತೇವ್ರೆಲ್ಲ ತಗೊಂಡೋದ್ರು. ಒಂದು ಚಿಂದು ಒಲೆ ಇಟ್ಕೊಂಡಿದ್ದೆ, ಗೋಲ್ಡ್ ಒಲೆ ಇಟ್ಕೊಂಡಿದ್ದೆ ನಾನು. ತಗೊಂಡೋದ್ರು ಅವರು. ಎಷ್ಟು ತಗೊಂಡೋದ್ರು. ಈಗ ಇನ್ನೂ ಯಾಕೆ ಹಿಂಗೆ ಇದ್ದೀವಿ ಅಂತಂದರೆ ಯೂಟ್ಯೂಬಿಗೆ ಒಂದೆರಡು ರೀಲ್ಸ್ ಮಾಡೋಣ ಅಂತ. ಬನ್ನಿ ಈಗ ರೀಲ್ಸ್ ಮಾಡೋಣ. ನಿದ್ದೆ ಬರ್ತೈತಿ. ಬೆಳಗ್ಗೆ 6 ಗಂಟೆಗೆ ಇಟ್ಬಿಟ್ಟು ನಾನು. ಸೊ ಗೈಸ್ ಫೈನಲಿ ನಾವು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಖತ್ತು ಮಳೆ. ನೋಡಿ ನಮ್ಮ ಮನೆ ಮುಂದೆ ಎಲ್ಲ ಹಿಂಗೆ ಕೆರೆ ಥರ ನೀರು ತುಂಬ್ಕೊಂತೈತೆ. ಅದನ್ನೆಲ್ಲ ಒಂಚೂರು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಅಮ್ಮ ಪಾತ್ರೆ ತೊಳಿತೈತೆ, ದಡ ಅಂತೈತೆ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಫುಲ್ ಸುಸ್ತಾಗಿತ್ತು. ಮನೆಗೆ ಬಂದು ಫುಲ್ ಎಲ್ಲ ಮುಖ ತೊಳ್ಕೊಂಡು ಕುತ್ಕೊಂಡು ನೋಡ್ತಾ ಇರ್ಬೋದು. ಇನ್ನೂ ಮುಖದಲ್ಲಿ ಅವ್ರು ಹಚ್ಚಿರೋ ಮೇಕಪ್ ಇನ್ನೂ ಹೋಗಿಲ್ಲ. ಎಷ್ಟು ಮುಖ ತೊಳೆದೆ ಅನ್ನೋ ಸ್ವಲ್ಪ ಇತ್ತು. ಅಷ್ಟು ನೋಡ್ಕೊಂಬಂದೆ. ಹೇರ್ ಸ್ಟೈಲ್ ಎಲ್ಲ ಹಂಗೆ ಇಟ್ಕೊಂಡಿದ್ದೆ. ಇನ್ನು ಈಗ ಹೂವು ಕಟ್ತಾ ಇದ್ದೀನಿ. ಸೊ ಗೈಸ್ ಇವತ್ತಿನ ಡೇ ವ್ಲಾಗ್ ಇಷ್ಟೇ. ವ್ಲಾಗ್ ನಿಮ್ಗೊಂದು ಚೂರಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ನಿಮಗೂ ಯಾವ ಥರ ಮೇಕಪ್, ನಂತರ ಮೇಕಪ್ ಬೇಕು, ನಂತರ ಫೋಟೋಶೂಟ್ ಬೇಕು ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.